ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಏನು ಚೆನ್ನಾಗಿಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಸೊ ಕೋಲ್ಡ್ ವಾಯ್ಸಲ್ಲಿ ಸ್ವಲ್ಪ ಚೇಂಜ್ ಆಗಿದೆ, ಕೋಲ್ಡ್ ಆಗಿ. ಸೊ ಸ್ವಲ್ಪ ಫೀವರ್ ಬಂದಿತ್ತು, ಶೀತ ಒಂಥರ ಇದು ವೈರಲ್ ಫೀವರ್ ಥರ ಆಗ್ತಾಯಿದೆ. ಸೊ ಅದಕ್ಕೆ ನನಗೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಶೂಟೆಲ್ಲ ಮಾಡ್ಕೊಂಡಿದ್ದೀನಿ, ಎಡಿಟ್ ಕೂಡ ಮಾಡೋಕ್ಕಾಗಿಲ್ಲ. ತುಂಬ ಬ್ಯುಸಿ ಶೆಡ್ಯೂಲ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಹಂಗೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೈಯುಗೆ ಯಾವ ಥರ ಪ್ರಿಪೇರ್ ಮಾಡ್ತೀನಿ. ಆ್ಯಂಡ್ ನಮ್ಮ ಮನೆಯವರು ಕೂಡ ಇದ್ದಿಲ್ಲ, ಬೆಳಗ್ಗೆ ಬೇಗ ಹೋಗಿದ್ದರು. ಅವನಿಗೂ ಕೂಡ ಸ್ಕೂಲಿಗೆ ಬೇಗ ಕಳಿಸ್ಬೇಕು ಅಂತಂದೇಳಿ ನಾನು ಬೆಳಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ರಾತ್ರಿ ಅಕ್ಕಿ ಮತ್ತು ಎಲ್ಲ ಥರದ ಕಾಳು ಹಾಕಿ, ಹೆಸರು ಕಾಳು, ತೊಗರಿಬೇಳೆ, ಕಡಲೆಬೇಳೆ, ಮಸೂರ್ ದಾಲು ಮತ್ತು ಇನ್ನೇನು ಉದ್ದಿನಬೇಳೆ, ಇದಿಷ್ಟನ್ನು ನಾನು ನೆನೆ ಹಾಕಿದ್ದೆ. ನೀಟಾಗಿ ತೊಳೆದು ಒಂದು 3 ಸರಿ ತೊಳೆದು ನೆನೆ ಹಾಕಿದ್ದೆ. ಸೊ ಬೆಳಗ್ಗೆನೇ ನಾನು ರುಬ್ಬೋದು. ಸೊ ಅದಕ್ಕೆ ಬೆಳಗ್ಗೆ ರುಬ್ಬಬೇಕಾದ್ರೆ ಸ್ವಲ್ಪ ಈರುಳ್ಳಿ ಮತ್ತು ನಾನು ರಾತ್ರಿ ನೆನೆ ಹಾಕಬೇಕಾದ್ರೆ ಮೆಂತ್ಯ ಕಾಳನ್ನು ಕೂಡ ಹಾಕಿದ್ದೆ. ನಾನು ಫಸ್ಟಲ್ಲಿ ತೋರಿಸಿದ್ದೀನಲ್ಲ ಏನೇನು ಹಾಕಿದ್ದೀನಿ ಅಂತ, ಅದೆಲ್ಲ ಹಾಕಿದ್ದೆ. ಸೊ ಬೆಳಗ್ಗೆ ನಾನು ರುಬ್ಬಬೇಕಾದ್ರೆ ಒಂದು ಅರ್ಧ ಈರುಳ್ಳಿ, ಅಂದರೆ ಒಂದು ಲೋಟ ಅಕ್ಕಿ ಹಾಕಿದರೆ ಅರ್ಧ ಈರುಳ್ಳಿನ ಹಾಕಬೇಕು ಹೆಚ್ಚಿ. ನಾನು 2 ಲೋಟ ಅಕ್ಕಿ ಹಾಕಿರೋದ್ರಿಂದ ನಾನು ಒಂದು ಫುಲ್ ಈರುಳ್ಳಿನ ಹೆಚ್ಚಿ ಹಾಕಿ ರುಬ್ಬಿದ್ದೀನಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಅವಲಕ್ಕಿ, ಒಂದು ಬೌಲಷ್ಟು ಅವಲಕ್ಕಿನ ತೊಳೆದು ನೆನೆ ಹಾಕಿ, ಅದು ನೆಂದಿದ ಮೇಲೆ ಸಾಫ್ಟ್ ಆಗಿದ ಅದನ್ನು ಕೂಡ ರುಬ್ಬಬೇಕು. ಸೊ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಶುಂಠಿ ಹಚ್ಚಿನ ಸ್ವಲ್ಪ ಉಪ್ಪು, ಸೋಡಾನ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನಾನು ದೋಸೆ ಬ್ಯಾಟರ್ ರೆಡಿ ಆಗಿತ್ತು. ಇದು ಒಂಥರ ಪ್ರೋಟೀನ್ ದೋಸೆ ಅಂತಲೇ ಹೇಳ್ಬೋದು. ತುಂಬಾ ಹೈ ರಿಚ್ ಪ್ರೋಟೀನ್. ಯಾವುದು ಕಾಳುಗಳೆಲ್ಲ ಮಸೂರ್ ದಾಲು, ತೊಗರಿಬೇಳೆ, ಹೆಸರು ಕಾಳು, ಅದೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಹಾಗೆ ಕೊಡ್ಲಿಕ್ಕೆ ಆಗಲ್ಲ, ಅವರು ಕೂಡ ತಿನ್ನಲ್ಲ ನೀಟಾಗಿ. ಸೊ ಅದಕ್ಕೋಸ್ಕರ ಎಲ್ಲನೂ ಮಿಕ್ಸ್ ಮಾಡಿ ನೆನೆ ಹಾಕಿ ಈ ಥರ ದೋಸೆ ಬ್ಯಾಟರ್ ರೆಡಿ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಅದನ್ನು ನಾನು ಮಿಕ್ಸರ್ ಮಾಡಿ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ ಮೇಲೆ ಇಲ್ಲಿ ನಾನು ಆಮ್ಲ ಜ್ಯೂಸನ್ನ ಮಾಡ್ಕೊತಿದ್ದೀನಿ. ಡೈಲಿ ಒಂದೊಂದು ಜ್ಯೂಸ್ ಮಾಡ್ತಿದ್ದೀನಿ. ಸೊ ಆಮ್ಲ ಜ್ಯೂಸ್ ಮಾಡುವಾಗ ಒಂದು 4ರಿಂದ 5 ಆಮ್ಲನ ತೊಗೊಂಡು, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಆಮ್ಲನ ತೊಗೊಂಡು, ಸೊ ಅದನ್ನು ನೀಟಾಗಿ ತುರಿದ್ಬಿಟ್ಟು, ಅದು ಬೀಜ ತುರಿದು ಅದ್ರ ರಸನ ನೀಟಾಗಿ ಒಂದು ಸ್ಕ್ವೀಸ್ ಮಾಡಬೇಕು, ನೀಟಾಗಿ ಹಿಂಡಬೇಕು ಅದ್ರ ರಸ ಅಷ್ಟೇ. ಅದನ್ನು ಪಲ್ಪ್ ಇರುತ್ತಲ್ಲ, ಅದನ್ನು ನೀವು ಬೇಕಿದ್ರೆ ಚಪಾತಿಗಾರ ಯಾವುದಕ್ಕಾರ ನೀವು ಆ್ಯಡ್ ಮಾಡ್ಕೋಬೋದು ಹಿಟ್ಟು ಕಲಿಸ್ಬೇಕಾದ್ರೆ. ಸೊ ನಾನು ಕೂಡ ಚಪಾತಿ ಕಲಿಸೋಣ ಅಂತಂದೇಳಿ ತೆಗೆದಿಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ರಸಕ್ಕೆ ಬಿಸಿನೀರನ್ನು ಹಾಕಿ, ಸ್ವಲ್ಪ 1-2 ಹನಿಯಷ್ಟು ನಿಂಬೆಹಣ್ಣನ್ನು ಹಾಕಿ, ಸ್ವಲ್ಪ 1/2 ಸ್ಪೂನಷ್ಟು ಜೇನುತುಪ್ಪನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ನಾನೇನಾದರೂ ಕುಡಿತೀನಿ ಅಂತಂದರೆ ನನ್ನ ಮಕ್ಕಳಿಗೂ ಅದೇ ಬೇಕು. ಸೊ ಅದರಲ್ಲೂ ನಮ್ಮ ಮೈಯುಗೆ ಅಮ್ಮ ನನಗೂ ಜ್ಯೂಸ್ ಕೊಡು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನೆನ್ನೆ ಮಾಡಿಕೊಟ್ಟಿದ್ದೆ, ಟ್ರೈ ಮಾಡೋಣ ಕುಡಿತಾರ ಇಲ್ವೋ ಅಂತ ನೋಡೋಣ ಅಂತ. ಬಟ್ ತುಂಬಾ ಇಷ್ಟಪಟ್ಟು ಕುಡ್ದೆ. ಮತ್ತು ನೆಕ್ಸ್ಟ್ ಡೇ ಇವತ್ತು ಬೆಳಗ್ಗೆನೇ ಅಮ್ಮ ನನಗೆ ಜ್ಯೂಸ್ ಮಾಡಿಕೊಡು ಅಂತ ಭಾಳ ಸರಿ ಕೇಳ್ತಾ ಇದ್ದೆ. ಓಕೆ ಅಂತಂದೇಳಿ ಬೇಗ ಜ್ಯೂಸ್ ಮಾಡಿ ಅವನಿಗೆ ಹೇಳ್ತಾ ಇದ್ದೆ, ಇದನ್ನು ಕುಡಿದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ನೀನು ಶಕ್ತಿ ಬರುತ್ತೆ, ನಿನಗೆ ಸ್ಟ್ರಾಂಗ್ ಆಗ್ತಿದೆಯಾ ಮೈಯು ಅಂತ ಹೇಳ್ತೀನಿ. ಸೊ ಅದಕ್ಕೂ ನಾನು ತುಂಬ ಸ್ಟ್ರಾಂಗ್ ಆಗ್ತೀನಿ, ಒಂಥರ ಅನ್ನಿಸ್ತೈತೆ ಇದನ್ನು ಕುಡಿದ್ರೆ, ಹುಳಿ ಅನಿಸುತ್ತೆ ಅಂತ. ಇಬ್ಬರಿಗೆ ಆ್ಯಕ್ಚುಲಿ ಹುಳಿ ತಿನ್ನೋದು ಅಂದರೆ ತುಂಬ ಇಷ್ಟ. ಹುಳಿ ಮತ್ತು ಸ್ವೀಟ್ ಚೆನ್ನಾಗಿ ತಿಂತಾರೆ, ಖಾರ ಸ್ವಲ್ಪ ಕಡಿಮೆ ಅಷ್ಟೇ. ಅಮ್ಮೂ ಖಾರ ತಿಂತಾಳೆ, ಮೈಯು ಅಂತೂ ತಿನ್ನೋದಿಲ್ಲ. ಸೊ ಹುಳಿ ಇರೋದಕ್ಕೆ ತುಂಬ ಚೆನ್ನಾಗಿ ಕುಡಿತಾಯಿದ್ರು. ಸೊ ಅವ್ರಿಗೂ ಕೂಡ ಕೊಟ್ಟು ನಾನು ಕೂಡ ಕುಡಿದೆ. ಸೊ ಇವತ್ತು ಎಕ್ಸಸೈಸ್ ಮಾಡೋಕ್ಕೆ ಆಗಲಿಲ್ಲ. ಅವ್ರ ಪಪ್ಪಂಗೂ ಕೂಡ ನಾನು ಜ್ಯೂಸ್ ಮಾಡಿಕೊಟ್ಟಿದ್ದೆ. ಅವ್ರಿಗೂ ಒಂದು ಗ್ಲಾಸನ್ನ ರೆಡಿ ಮಾಡಿಟ್ಟಿರ್ತೀನಿ. ರೆಡಿ ಮಾಡಿ ಅವನನ್ನು ಜ್ಯೂಸ್ ಕೊಡಿಸಿ ಸೀದಾ ನಾನು ಬಸ್ಲಿಗೆ ಕರ್ಕೊಂಡೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಮಾಡಿಬಿಡೋಣ ಅಂತಂದೇಳಿ ಸೊ ರೆಡಿ ಮಾಡಿಸ್ತಾ ಇದ್ದೀನಿ. ಸ್ನಾನ ಮುಗಿಸ್ಕೊಂಡು ಕರ್ಕೊಂಬಂದೆ, ಯೂನಿಫಾರ್ಮ್ ಎಲ್ಲ ಹಾಕಿ. ಸೊ ಯೂನಿಫಾರ್ಮ್ ತುಂಬಾ ಚೆನ್ನಾಗಿದೆ ಅಲ್ವಾ? ಏನೋ ಒಂಥರ ನನ್ನ ಮಗ ಯೂನಿಫಾರ್ಮ್ ಹಾಕೊಳ್ಳೋ ಅಷ್ಟು ದೊಡ್ಡನಾಗಿದ್ದಾನೆ. ಆಲ್ರೆಡಿ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಂದರೆ ನಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ತೆಗಿಯೋ ಅಷ್ಟೊತ್ತಿಗೆ ಎಷ್ಟು ಬೇಗ ದೊಡ್ಡನಾಗಿದ್ದಾನೆ ಅಂತಂದರೆ ತುಂಬಾ ಒಂಥರ ಅನಿಸುತ್ತೆ. ಮಕ್ಕಳು ಬೆಳೆಯೋದೇ ಗೊತ್ತಾಗಲ್ಲ ಅಲ್ವಾ? ಸೊ ನಾನು ತುಂಬ ಸರಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಾನು ಎಲ್ಲದನ್ನು ಫೀಲ್ ಮಾಡೋಕ್ಕೆ ನನಗೆ ಆಗ್ತಾಯಿಲ್ಲ. ಯಾಕೆಂದರೆ ಅದು ಗೊತ್ತಿಲ್ಲ, ಎಲ್ಲನೂ ಪಾಸಿಟಿವ್ ಆಗೇ ಸಿಗ್ತಾಯಿದೆ ನನಗೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ.
ಸೊ ಹಂಗೆ ಲೈಫ್ ಗೋ ವಿತ್ ಅ ಫ್ಲೋ ಅಂತ ಹೇಳ್ತಾರಲ್ಲ, ಸೊ ಅದೇ ಥರನೇ ಹೋಗ್ತಾ ಇದ್ದೀನಿ. ನಂದಿನ್ನು ಸ್ನಾನ ಆಗಿದ್ದಿಲ್ಲ. ಸೊ ಫಸ್ಟು ಇವನನ್ನು ರೆಡಿ ಮಾಡಿ, ಅಪ್ಪನ ರೆಡಿ ಮಾಡಿಸಿ, ತಿಂಡಿ ರೆಡಿ ಮಾಡಿ ಅವ್ನಿಗೆ ಬಾಕ್ಸಿಗೆ ಕಟ್ಟಿ ನಾನು ಸ್ನಾನಕ್ಕೆ ಹೋಗೋದು. ಸೀದಾ ಅವನ ಸ್ಕೂಲಿಗೆ ಹೊರಗಡೆ ಕಳಿಸಿದ ತಕ್ಷಣ ನಾನು ಒಳಗಡೆ ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಸೊ ನಮಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ನಮಗೆ ಮಾತ್ರ ಬೇರೆ ಆಪ್ಷನ್ನೇ ಇರಲ್ಲ ಅಲ್ವಾ. ಸೊ ಈಗ ಪಪ್ಪಂಗೆ ಹುಷಾರಿಲ್ಲ, ಅವ್ರ ಪಪ್ಪಂಗೆ ಹುಷಾರಿಲ್ಲ ಅಂದರೆ ಅವರು ಕೂಡ ರೆಸ್ಟ್ ಮಾಡ್ತಾರೆ, ಅಮ್ಮಗೆ ಹುಷಾರಿಲ್ಲ ಅಂದರೆ ಅವರು ಕೂಡ ರೆಸ್ಟ್ ಮಾಡ್ತಾರೆ. ನನಗೆ ನೋಡಿ ಇವಾಗೂ ಕೂಡ ವಾಯ್ಸ್ ಓವರ್ ಕೊಡಬೇಕಾದ್ರೆ ಫುಲ್ ಗಂಟ್ಲು ಹಿಡಿಯೋ ಥರ ಆಗ್ತಾಯಿತ್ತು. ಸೊ ದಟ್ಸ್ ಓಕೆ, ಎಲ್ಲದನ್ನು ಅನುಭವ ಆಗಬೇಕು ಅಲ್ವಾ. ಸೊ ಅಷ್ಟು ಶೀತ ಆಗಿಬಿಟ್ಟಿತ್ತು, ಗಂಟ್ಲು ಅಂತೂ ಫುಲ್ ಗುಸುಗುಸು, ರಾತ್ರಿ ಎಲ್ಲ ನಿದ್ದೆನೇ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ, ಒಂಥರ ಡ್ರೈ ಆಗ್ತಾಯಿತ್ತು ಗಂಟ್ಲೆಲ್ಲ. ಸೊ ಆದ್ರೂ ಎಲ್ಲನೂ ಕೆಲಸ ಮಾಡಬೇಕು, ಎಲ್ಲನೂ ಸಂಭಾಳಿಸ್ಬೇಕು, ಅದೇ ಅಲ್ವಾ ಹೆಣ್ಮಕ್ಳು ಜೀವನ. ಇಷ್ಟೇ, ಯಾರು ಆಗಲ್ಲ. ನಮ್ಮ ಲೈಫ್ ನಾವೇ ಲೀಡ್ ಮಾಡಬೇಕು. ಕಷ್ಟ ಅಂತಂದರೆ ಯಾರೂ ಬರೋದಿಲ್ಲ. ನಾವು ಸುಖವಾಗಿದ್ದರೆ, ನಾವೇನೋ ಒಂದು ಸಾಧನೆ ಮಾಡಿದ್ದೀವಿ ಅಂದರೆ ಹೊಟ್ಟೆ ಉರ್ಸ್ಕೊತಾರೆ. ಬಟ್ ಆದರೆ ಏನು ಬೇರೆಯವ್ರು ಹೊಟ್ಟೆ ಉರ್ಸ್ಕೊತಾರೆ. ಬಟ್ ಚೆನ್ನಾಗಿದ್ದಾಗೆ ಯಾರ್ಯಾರು ಬರ್ತಾರೆ ಅವರು ಅಷ್ಟೇ ನಮ್ಮ ಕಷ್ಟ ಇದ್ದಾಗ ಯಾರು ಬರ್ತಾರೋ ಅವರಷ್ಟೇ ನಮ್ಮ ಆತ್ಮೀಯರು ಅಂತ ಹೇಳ್ತಾರಲ್ಲ. ಮತ್ತು ಇನ್ನು ಕೆಲವು ಜನ ಕಷ್ಟ ಇದ್ದಾಗೆ ಅವ್ರಿಗೆ ಕಷ್ಟ ಆಗಬೇಕು, ಹಿಂಗೆ ಆಗಬೇಕು ಅಂತಂದೇಳಿ ಅನ್ನೋರು ಕೂಡ ಇರ್ತಾರೆ ಜನ ಅಲ್ವಾ. ಈ ಪ್ರಪಂಚದಲ್ಲಿ ಎಂತೆಂಥ ಜನಗಳು ಅಂತ ಅಂದರೆ, ಈ ವಯಸ್ಸಿಗೆ 30 ವರ್ಷ ಇನ್ನೂ ದಾಟಿಲ್ಲ, ಇನ್ನೊಂದು 30 ವರ್ಷ ದಾಟಿದ ಮೇಲೆ ನೋಡೋಣ ಇನ್ನೂ ಹೆಂಗೆ ಬದಲಾಗ್ತಾರೆ ಜನಗಳು, ಹೆಂಗೆ ಪ್ರಪಂಚ ಬದಲಾಗುತ್ತೆ ಅಂತ. ಬಟ್ ಇವಾಗಂತೂ ಸ್ವಲ್ಪ ಅರಿವು ಮೂಡಿಸ್ಕೊಂತ ಇದ್ದೀನಿ ಹೆಂಗಿರಬೇಕು ಯಾರ ಹತ್ರ ಅಂತ. ಸೊ ಮೈಗೀಗ ಬೆಳಗ್ಗೆನೇ ಹೊಡ್ತಾ ಬಿತ್ತು, ತುಂಬಾ ಚೂಕಾಟ ಮಾಡ್ತಾನೆ. ಎಷ್ಟು ಅಂತ ಅಂದರೆ ನನಗಂತೂ ಸಾಕು ಹೋಗ್ಬಿಡುತ್ತೆ ಇವ್ರ ಕಾಲಗೆ. ಒಂದು ಕಡೆ ಕುತ್ಕೊಳ್ಳಲ್ಲ, ಅವಳನ್ನಾರ ಕಾಡಿಸ್ತಾನೆ, ಅವಳನ್ನ ಓಡಿಸ್ಕೊಂಡು ಹೋಗೋದು, ಅದು ಇದು ಮುಟ್ಟೋದು. ಸುಮ್ಮನೆ ಒಂದು ಹತ್ರ ಕೂರು ಅಂತ ಅಂದರೆ ಕೂರೋದಿಲ್ಲ. ಆಲ್ರೆಡಿ ಅವನಿಗೆ ಕಟಿಂಗ್ ಬಂದಿದೆ, ಆಲ್ಮೋಸ್ಟ್ ಒಂದು 20 ಡೇಸ್ ಆಯಿತು ಅನ್ಸುತ್ತೆ ಅವನಿಗೆ ಕಟಿಂಗ್ ಮಾಡಿಸಿ, ಹೇರ್ ಕಟ್ ಮಾಡಿಸಿ. ಸೊ ಅದಕ್ಕೆ ಈ ವೀಕ್ ಸಂಡೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಫ್ರೈಡೇ ಹಂಗೆ ನಮ್ಮ ತಂಗಿ ಮದುವೆ ಇದೆ, ಮುಗಿಸ್ಕೊಂಡು ಸಂಡೇ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮದುವೆ ವ್ಲಾಗ್ ಮಾಡ್ತೀನಿ. ಅವನು ಫುಲ್ಲು ಚೂಕಾಟ ಮಾಡ್ತಾಯಿದ್ದ. ಸೊ ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಕ್ಲಾಸ್ ತೊಗೊಂಡು ಸ್ವಲ್ಪ ಅಷ್ಟೇ ಎದುರಿಸಿದರೆ ಅವನು ಮಾತು ಕೇಳ್ತಾನೆ, ಹಂಗೇನಿಲ್ಲ. ಬಟ್ ಇವಾಗ ಜಾಸ್ತಿ ಹೊಡೆದಿಲ್ವಲ್ಲ ಅವನಿಗೆ, ಸ್ಕೂಲಿಗೆ ಹೋಗ್ತಾನೆ ಅಂತಂದೇಳಿ ತುಂಬಾ ಮುದ್ದು ಮಾಡ್ತಾಯಿದ್ದೀನಿ. ಸೊ ಮುದ್ದು ಮಾಡೋದಂದರೆ ಜಾಸ್ತಿ ಹೊಡಿಯೋದಿಲ್ಲ, ಒಂಥರ ಹಾಗೆ ಎದುರಿಸೋದಷ್ಟೇ, ಹೊಡಿತಾನೆ ಇಲ್ಲ. ನಾನು ಒಂದೇಟು ಮುಟ್ಟಿಲ್ಲ ನಾನು ಅವನಿಗೆ ಸ್ಕೂಲಿಗೆ ಹೋದಾಗಿಂದನು. ಅದೇ ಒಂಥರ ಅವನಿಗೆ ಅಡ್ವಾಂಟೇಜ್ ಆಗಿಬಿಟ್ಟೈತೆ, ನಮ್ಮ ಮಮ್ಮಿ ಹೊಡೆಯಲ್ಲ ಬಿಡು ನಾನು ಏನು ಮಾಡಿದ್ರು ಅಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಹಂಗೆ ಫುಲ್ ಸಿಟ್ಟು ಬರ್ಸಿದಾಗೆ ನಾನು ಸಿಟ್ಟು ಮಾಡಿಬಿಟ್ರೆ ಸಾಕು ಅವನಿಗೆ, ಒಂದು 8 ಹಾಕ್ತೀನಿ ಅನ್ನೋದ್ರೊಳಗಡೆ ಅವ್ನು ಸುಮ್ಮನೆ ಆಗ್ಬಿಡ್ತಾನೆ. ಸೊ ಕ್ಯಾಮ್ರಾ ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ಅವನು. ಸೊ ಅವನಿಗೆಲ್ಲ ರೆಡಿ ಮಾಡಿ ಅವನಿಗೆ ಗಂಧ ಹಚ್ಚುತ್ತಿದ್ದೀನಲ್ಲ ಫ್ರೆಂಡ್ಸ್, ಸಕ್ಕತ್ತಾಗಿ ಸ್ಮೆಲ್ ಇದೆ. ಅಷ್ಟು ಅವ್ನ ಪಕ್ಕಕ್ಕಿದ್ರೂ ಆ ಸ್ಮೆಲ್ ಬರುತ್ತೆ ಗಂಧದ್ದು. ಸೊ ತುಂಬಾ ಚೆನ್ನಾಗಿದೆ. ಅದು ಯಾವುದು ಏನಂತ ಗೊತ್ತಿಲ್ಲ, ಒಟ್ಟು ಪ್ಯೂರ್ ಚಂದನ್ ಅಂತ ಅದು. ಅವ್ರ ತಾತ ಕೊಟ್ಟಿರೋದು ಇದನ್ನು ವಸಿಷ್ಠಂಗೆ ಹಚ್ಚಿ ಅಂತಂದೇಳಿ. ಒಂದು ಚಿಕ್ಕ ಡಬ್ಬದಲ್ಲಿ ಡೈಲಿ ಅವ್ನ ಸ್ಕೂಲಿಗೆ ಹಚ್ಚಿ ಕಳಿಸ್ತೀನಿ. ಸೊ ಅವನನ್ನು ರೆಡಿ ಮಾಡಿ ಮುಗಿಸ್ಕೊಂಡು ಅವನಿಗೆ ಬಾಕ್ಸಿಗೆ ಹಾಕಲಿಕ್ಕೆ ಅಂತಂದೇಳಿ ಟೆಡ್ಡಿ ಬಿಯರ್ ಥರ ಶೇಪ್ ಗೊಂಬೆ ದೋಸೆ ಅಂತ ಇಷ್ಟ ಆದರೆ ತುಂಬ ಚೆನ್ನಾಗಿ ತಿಂತಾರಲ್ವ ಮಕ್ಕಳು. ಸೊ ಅವ್ರಿಗೆ ಯಾವ ಥರ ಇಷ್ಟ ಬರುತ್ತೋ ಅದೇ ಥರನೇ ಮಾಡಿಕೊಡೋದು ನಮ್ಮ ಕರ್ತವ್ಯ ಅಲ್ವಾ. ಅವ್ರು ತಿಂದರೆ ಸಾಕಪ್ಪ ಅಂತಂದೇಳಿ ಅನ್ಕೊತೀವಿ. ಸೊ ಈ ಥರ ಗೊಂಬೆ ದೋಸೆ ಮಾಡಿದರೆ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ತಿಂತಾರೆ. ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಅವ್ರು ಏನು ಚೆನ್ನಾಗಿ ತಿಂತಾರೆ ಅಂತ ನಂಗೆ ಆಲ್ಮೋಸ್ಟ್ ಗೊತ್ತು ಅಲ್ವಾ, ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಅವ್ರಿಗೆ ಏನೇನು ಇಷ್ಟ ಆಗುತ್ತೋ ಡೈಲಿ ಒಂದೊಂದು ಥರ ರೆಸಿಪಿ ಮಾಡ್ತೀನಿ ನಾನು. ಅವ್ರಿಗೆ ಒಟ್ಟು ಖಾರ ಎಲ್ಲ ಕಡಿಮೆ ಇರಬೇಕು, ಟೇಸ್ಟ್ಫುಲ್ ಆಗಿರಬೇಕು, ವೆರೈಟಿ ಆಗಿರಬೇಕು, ನನ್ನ ಮಕ್ಕಳಿಗಿಬ್ಬರಿಗೂ ಅಷ್ಟೇ. ಸೊ ಈ ಥರ ಗೊಂಬೆ ದೋಸೆ ಮಾಡಿ ಅವನಿಗೆ ಬಾಕ್ಸಿಗೆ ಕಟ್ತಾಯಿದ್ದೀನಿ. ಇವಾಗ ತಿನ್ನಲಿಕ್ಕೆ ಚಿಕ್ಕ ದೋಸೆನ ಹಾಕಿ ಕೊಟ್ಟಿದ್ದೆ, 2 ದೋಸೆ ತಿಂದ. ಸೊ ಅವನಿಗೆ ತಿಂದು ನಾನು ರೆಡಿಯಾಗಿ ಫುಲ್ಲು ಶೀತ ಆಗಿಬಿಟ್ಟಿದೆ. ಮುಖ ನೋಡ್ರಿ ಎಷ್ಟು ಒಂಥರ ಕ್ರ್ಯಾಕಿ ಥರ ಆಗಿಬಿಟ್ಟಿದೆ ಅಲ್ವಾ.
ಏನೋ ಒಂಥರ ಶೀತದ ಫುಲ್ಲು ಕಣ್ಣೆಲ್ಲ ಊದ್ಕೊಂಡಂಗೆ ಮುಖ ಊದ್ಕೊಂಡಂಗೆ ಥರ ಆಗ್ತಾಯಿತ್ತು ನನಗೆ. ಸೊ ನಮ್ಮ ಮನೆಯವರು ಇವತ್ತು ಸ್ವಲ್ಪ ಬೇಗ ಹೋಗಬೇಕು, ನೀನೇ ಸ್ಕೂಲಿಗೆ ಬಿಟ್ಟು ಬಾ ಅಂತ ಹೇಳಿದರು. ಸರಿ ಅಂತ ಹೇಳಿ ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ಹೋಗಬೇಕು ಅನ್ನೋದ್ರಲ್ಲಿ ಆಟೋ ಬುಕ್ ಮಾಡಿಕೊಂಡು ಆಟೋಕ್ಕೆ ಹೋಗಿ ಸ್ಕೂಲಿಗೆ ಬಿಟ್ಟು ಬಂದೆ. ಅಲ್ಲಿ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಏನೂ ನೆನಪೇ ಆಗಲಿಲ್ಲ ನನಗೆ ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ. ಸೊ ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಮತ್ತು ಸಂಜೆ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳೆಲ್ಲ ಬಂದಿದ್ದರು. ಸೊ ಟ್ಯೂಷನ್ ಮಕ್ಕಳನ್ನ ಒಂದು 4-5 ಜನ ಬಂದಿಲ್ಲ ಅನಿಸುತ್ತೆ ಇವತ್ತು. ಏನೋ ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ಏನೋ ಇತ್ತು ಅಂತ ಅದನ್ನು ಅಟೆಂಡ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ದೆ. ಒಂದು 10 ಮೆಂಬರ್ಸ್ ಅಷ್ಟು ಬರ್ತಾರೆ, 10-11 ಮೆಂಬರ್ಸ್ ಅಷ್ಟು ಜನ ಬರ್ತಾರೆ ಟ್ಯೂಷನ್ಗೆ. ಸೊ ಅವರನ್ನು ಸಂಭಾಳಿಸ್ಕೊಂಡು ಅಷ್ಟೊತ್ತಿಗೆ ನಮ್ಮ ಮನೆಯವರಂದರು ಸರಿ ಏನೋ ಹಾಸ್ಪಿಟಲಿಗೆ ಹೋಗೋಣ, ಜಾಸ್ತಿ ಆಗಿಬಿಟ್ಟಿದೆ ಅಂತ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಸೊ ಎಷ್ಟು 8:30ಗೆ ಟ್ಯೂಷನ್ ಮುಗಿಯುತ್ತೆ. 8:45, 9 ಗಂಟೆ, ಕೆಲವೊಬ್ಬರು 9 ಗಂಟೆವರೆಗೂ ಇರ್ತಾರೆ. ಅವ್ರದ್ದು ಸ್ವಲ್ಪ ದೊಡ್ಡವ್ರು ಇರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಸ್ಪೆಷಲ್ ಕ್ಲಾಸ್ ಅಂತಂದೇಳಿ ನಾನು ಮಾಡ್ತೀನಿ 1.5 hour. ಸೊ ಅವರಿಗೆಲ್ಲ ರಿವಿಷನ್ ಮಾಡಿಸಿ ಆಮೇಲೆ ನಾನು 9 ಗಂಟೆ ಹಂಗೆ ಡಾಕ್ಟರಿಗೆ ಹೇಳಿ ಸರ್ ಸ್ವಲ್ಪ ಬರ್ತೀವಿ, ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡ್ತೀರಾ ಅಂತ ಅಂದು ಹೇಳಿ ಸರಿ ಬನ್ನಿ ಅಂತ ಹೇಳಿದರು. ಸೊ ಎಲ್ಲ ಪ್ಯಾಕಪ್ ಮಾಡಿ ಅವ್ರನ್ನ ಕಳಿಸಿ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದಾಗೆ ವೈರಲ್ ಫೀವರ್ ಆಗಿದೆ, ಕೋಲ್ಡ್ ಜಾಸ್ತಿ ಆಗಿದೆ, ಒಳಗಡೆನೇ ಜ್ವರ ಇದೆ ಅಂತಂದೇಳಿ ನನಗೆ ಟ್ಯಾಬ್ಲೆಟ್ಸ್ ಮತ್ತು ಇಂಜೆಕ್ಷನ್ ಕೊಟ್ಟರು. ಸೊ ಅದನ್ನು ಮುಗಿಸ್ಕೊಂಡು ಬಂದು ಮಲ್ಕೊತೀನಿ, ನಿದ್ದೆನೇ ಬರ್ತಾಯಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಚೆನ್ನಾಗಿ ನಿದ್ದೆ ಬರಬೇಕಲ್ವ, ಬರ್ತಾನೆ ಇಲ್ಲ ನನಗೆ. ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. 1:30ವರೆಗೂ ಮಲಗೇ ಇಲ್ಲ ನಾನು. ಎಷ್ಟು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಮಲ್ಕೋಕ್ಕೆ ಆಗ್ತಾಯಿಲ್ಲ. ಒಂಥರ ಗಂಟ್ಲು ಎಲ್ಲ ಡ್ರೈ, ಒಂಥರ ಒಣಗೋ ಥರ ಆಗ್ತೈತಿ. ಜ್ವರ ಇದೆ ಅಲ್ವಾ, ಆ ಥರ ಎಷ್ಟು ನೀರು ಕುಡಿತಿದ್ದೀನಿ. 4 ಗುಳಿಗೆ ನುಂಗಬೇಕು ಅಂದರೆ ನನಗೆ 1 ಚಂಬಷ್ಟು ನೀರು ಬೇಕು. ಅರ್ಧ ಲೀಟ್ರ್ ಅಂದರೆ ನೀರು ಕುಡಿತೀನಿ, ಗುಳಿಗೆ ನುಂಗಬೇಕಾದ್ರೆ ಮಾತ್ರ. ಸೊ ಅಷ್ಟೊಂದು ನೀರು ಕುಡಿದ್ರೂ ನನಗೆ ಬಾಯಾರಿಕೆ, ಗಂಟ್ಲೆಲ್ಲ ಒಣಗೋ ಥರ ಆಗ್ತಾಯಿತ್ತು. 2 ಗಂಟೆ ಆದ್ರೂ ನನಗೆ ನಿದ್ದೆ ಬರ್ತಾಯಿಲ್ಲ. 2-2:30ಗೇನೋ ಅಲ್ಲಿವರೆಗೂ ನಾನು ಸುಮ್ಮನೆ ಅಲ್ಲಿಂದ ಇಲ್ಲಿಗೆ, ರೂಮಿಂದ ಹಾಲಿಗೆ, ಹಾಲಿಂದ ರೂಮಿಗೆ, ಅಲ್ಲಿ ಹೋಗಿ ಮಲ್ಕೊಳ್ಳೋದು, ಇಲ್ಲಿ ಹೋಗಿ ಮಲ್ಕೊಳ್ಳೋದು, ಬರೀ ಅದೇ ಆಗ್ತಾಯಿತ್ತು. ಫ್ಯಾನ್ ಆಫ್ ಮಾಡ್ತೀನಿ, ಗುಡ್ ನೈಟ್ ಆಫ್ ಮಾಡ್ತೀನಿ, ವಾಶ್ರೂಮ್ಗೆ ಹೋಗ್ತೀನಿ, ಏನೇನೋ ಟೈಮ್ ಸ್ಪೆಂಡ್ ಮಾಡಿದ್ರು ನನಗೆ ಆಗ್ತಾನೆ ಇಲ್ಲ ಮಲಗಲಿಕ್ಕೆ. ಅದು ಯಾವಾಗ 2 o'clock ಹಂಗೆ ನೋಡಿದೆ ನಾನು ಟೈಮ್. ಅವಾಗಿನ್ನೂ ಎಚ್ಚರನೇ ಇದ್ದೆ, ನನಗೆ ನಿದ್ದೆನೇ ಬರ್ತಾಯಿದ್ದಿಲ್ಲ. ಆಮೇಲೆ 2:30ಗೇನೋ ಮಲಗಿದೆ ಅನಿಸುತ್ತೆ. ಮಲಗಿ ಬೆಳಗ್ಗೆ 6:45 ಹಂಗೆ ಎದ್ದು ಸೊ ಇವತ್ತು ABC ಜ್ಯೂಸ್ ಮಾಡ್ಕೊಂಡು ಬಿಡೋಣ, ಹಿಂಗೆ ಮಲ್ಕೊಂಡ್ರೆ ಆಗಲ್ಲ ಅಂತಂದು ಹೇಳಿ ಸೊ ನಾನು ABC ಜ್ಯೂಸ್ ಕುಡಿಬೇಕು. ನನಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. 2 ಮಕ್ಕಳಾದಮೇಲೆ ಎಲ್ರಿಗೂ ಅಷ್ಟೇ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಹೇಳೋದಷ್ಟೇ, ನಿಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿ ಬಿಲ್ಡ್ ಮಾಡಿಕೊಂಡ್ರೆ ನೀವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಓಕೆನಾ. ಇಮ್ಯುನಿಟಿ ಪವರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈವನ್ ಮಕ್ಕಳಿಗೂ ಕೂಡ ಅಷ್ಟೇ, ದೊಡ್ಡವರಿಗೂ ಅಷ್ಟೇ. ಹೆಣ್ಮಕ್ಳಿಗಂತೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ABC ಜ್ಯೂಸು. ABC ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ. ಸೊ ಆಮ್ಲ ಬದಲು ಅಂದರೆ ಬೆಟ್ಟದ ನೆಲ್ಲಿಕಾಯಿದು ಆಮ್ಲ ಬದಲು ಆ್ಯಪಲ್ ಕೂಡ ಹಾಕ್ಕೋಬೋದು. ನನಗೆ ಆ್ಯಪಲ್ ಅಷ್ಟು ಇಷ್ಟ ಆಗೋಲ್ಲ, ನಿಜವಾಗ್ಲೂ ನನಗೆ ಆ್ಯಪಲ್ ಅಂದ್ರೇ ಆಗೋಲ್ಲ. ಆ್ಯಪಲ್ಲು ಮತ್ತು ಪಪ್ಪಾಯ ಸ್ವಲ್ಪ ಅದು ಫುಲ್ ಹಣ್ಣಾದಾಗ ಮಾತ್ರ ತಿಂತೀನಿ, ಅಷ್ಟು ಇಷ್ಟ ಆಗೋಲ್ಲ. ಪಪ್ಪಾಯನೂ ಅಷ್ಟೇ, ಮತ್ತು ಕರ್ಬೂಜ, ಈ 3 ಹಣ್ಣು ಬಿಟ್ಟು ಇನ್ನೆಲ್ಲ ಹಣ್ಣು ತಿಂತೀನಿ ನಾನು. ಸೊ ಆ್ಯಪಲ್ ಇಷ್ಟ ಆಗೋಲ್ಲ ಅಂತಂದೇಳಿ ನನಗೆ ಈ ಆಮ್ಲನೇ ಚೆನ್ನಾಗಿ ಕಹಿ ಹುಳಿ ಆಗಿರ್ತದೆ. ಅದನ್ನು 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಫುಲ್ ದೊಡ್ಡದು ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ. 2-3 ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದು ಅಷ್ಟನ್ನು ಚಿಕ್ಕದಾಗಿ ಹೆಚ್ಕೋಬೇಕು ಫ್ರೆಂಡ್ಸ್. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಕೋಬೇಕು. ಇಲ್ಲಾಂದರೆ ತುರ್ಕೊಳ್ಳಬೋದು, ನೀವು ತುರಿದು ಕೂಡ ಜ್ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ನಾನು ಸ್ವಲ್ಪ ಪುದೀನ, 1 ಇಂಚು ಶುಂಠಿ, ಕ್ಯಾರೆಟು, ಆಮ್ಲ ಮತ್ತು ಬೀಟ್ರೋಟ್ನ ತೊಗೊಂಡಿದ್ದೀನಿ. ಮತ್ತು ಒಂದು ಹಾಫ್ ನಿಂಬೆಹಣ್ಣು ಜ್ಯೂಸ್ ಹಾಕಬೇಕು. ಅದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡಿ ಆಗಿದ್ಮೇಲೆ ಸೊ ನಾನಿಲ್ಲಿ ಒಂದು ಸೋಸೋದಿರುತ್ತಲ್ವ, ಸೊ ಅದರಲ್ಲಿ ಒಂದು ಜ್ಯೂಸ್ ಸೋಸರ್ ತೊಗೊಳ್ಳಿ. ಸಣ್ಣ ಚಿಕ್ಕದೆಲ್ಲ ಚೆನ್ನಾಗಲ್ಲ. ಸೊ ಇದೇ ಥರ ಜ್ಯೂಸ್ ಸೋಸೋದಂತ ಇದ್ದರೆ ತುಂಬ ಚೆನ್ನಾಗಿ ನೀಟಾಗಿ ಫಿಲ್ಟ್ರ್ ಆಗುತ್ತೆ. ಸೊ ಇದನ್ನು ಪಲ್ಪ್ ಮೇಲ್ಗಡೆ ಈಗ ತೋರಿಸ್ತಾ ಇದ್ದೀನಲ್ಲ, ಇದನ್ನೆಲ್ಲ ತಿನ್ನಲಿಕ್ಕೆ ಒಂಥರ ಕಹಿ ಅನಿಸುತ್ತೆ. ಸೊ ಅದನ್ನು ತಿನ್ನೋಕ್ಕಾಗಲ್ಲ. ಇದನ್ನು ಚಪಾತಿ ಜೊತೆ ಮಾಡಿಕೊಂಡು ಬೇಯಿಸ್ಕೊಂಡು ತಿಂದರೆ
ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಈ ಥರ ನಾನು ಜ್ಯೂಸನ್ನ ತೆಗೆದು ನಾನು ಒಂದು ಸ್ವಲ್ಪ ಐಸ್ ಕ್ಯೂಬ್ನ ಡೈಲಿ ಅದಕ್ಕೆ ಯಾವ ಥರ ಮಾಡ್ಕೊಂಡು ಜ್ಯೂಸ್ ಕುಡಿತೀನಿ ಅಂತಂದೇಳಿ ಸೊ ಸ್ವಲ್ಪ ಡೈಲಿ ಮಾಡ್ಕೊಳೋಣ ಅಂತಂದೇಳಿ ಐಸ್ ಕ್ಯೂಬ್ ಮಾಡಿ ಇಟ್ಟಿದ್ದೆ. ಸೊ ಎಲ್ಲರಿಗೂ 4 ಜನ ಲೋಟಕ್ಕೆ ನೀಟಾಗಿ ಸೋಸ್ಕೊಂಡು ಕೊಡ್ತಾ ಇದ್ದೀನಿ. ಬಟ್ ಇದನ್ನು ಅಷ್ಟೊಂದು ನನ್ನ ಮಕ್ಕಳು ಇಷ್ಟಪಡಲಿಲ್ಲ. ಯಾಕೆಂದರೆ ಸ್ವಲ್ಪ ಒಂಥರ ಒಗ್ರು ಇರುತ್ತಲ್ವ, ಅಷ್ಟೊಂದು ಹುಳಿ ಅನಿಸಲ್ಲ ಅವರಿಗೆ. ಬೀಟ್ರೋಟ್ ಹಾಕಿರ್ತೀವಲ್ಲ, ಸೊ ಅದಕ್ಕೆ ಒಗ್ರು ಅನಿಸುತ್ತೆ ಹಸಿ ಬೀಟ್ರೋಟ್ ಆಗಿದ್ದಕ್ಕೆ. ಸೊ ಅದನ್ನು ಜ್ಯೂಸ್ ಕುಡಿದು ನಾನು ಸ್ವಲ್ಪ ಕುಡಿತಾನೆ ಎಕ್ಸಸೈಸ್ ಮಾಡ್ಕೊಂಬಿಡೋಣ ಇವತ್ತು. ಸ್ವಲ್ಪ ಬಾಡಿ ಸ್ಟ್ರೆಚ್ ಮಾಡಿಕೊಂಡು ಸೂರ್ಯ ನಮಸ್ಕಾರ ಎಲ್ಲ ಮಾಡಿದೆ ನಾನು. ಸೊ ವಿಡಿಯೋ ಕಟ್ಟಾಗಿಬಿಟ್ಟಿದೆ ಲಾಸ್ಟಿಗೆ. ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಅವ್ರ ತಾತ ಫೋನ್ ಮಾಡಿದ್ದಾರೆ, ವಿಡಿಯೋ ಆಗಿಲ್ಲ ಅದು. ಸೊ ಅದಕ್ಕೆ ಫಸ್ಟು ನಾನು ವಾರ್ಮ್ ಅಪ್ ಮಾಡ್ತಾಯಿದ್ದೀನಿ. ನನ್ನ ಜೊತೆ ನನ್ನ ಮಕ್ಕಳನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಕಾಮಿಡಿ ಅನ್ನಿಸ್ತಿತ್ತು. ಬಟ್ ಬೆಟರ್, ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾಯಿದ್ರು. ನನ್ನ ಮಯುಗೆ ತುಂಬ ಇಷ್ಟ. ಅವನಿಗೆ ಈ ಥರ ಎಲ್ಲ ಯೋಗ ಮಾಡೋದಂದರೆ ತುಂಬ ಇಷ್ಟ ಅವನಿಗೆ. ಅವನ ಜೊತೆಗೆ ಅವ್ನು ಮಾಡೋದು ನೋಡಿ ಅವಳು ಕೂಡ ಮಾಡ್ತಾಳೆ. ಅವಳು ಮಾಡೋದೇ ತುಂಬ ಕಾಮಿಡಿ ಅನ್ನಿಸ್ತಾ ಇದ್ದಿದ್ದು. ತುಂಬಾ ನಗ್ತಾ ಇದ್ವಿ ನಾನು, ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೊಟ್ಟೆ ನೋವು ಅಂತಂದೇಳಿ ಮಲಗಿದ್ರು. ಅವರು ಮಲಗಲಿ ಅಂತಂದೇಳಿ ನಾನು ಸ್ವಲ್ಪ ಸ್ಟ್ರೆಚ್ ಮಾಡಿಕೊಂಡು ಅವನನ್ನು ಸ್ಕೂಲಿಗೆ ಕಳ್ಸೋಣ, ಆಮೇಲೆ ಪಡ್ ಮಾಡಿ ಅಂತಂದೇಳಿ. ಆ್ಯಕ್ಚುಲಿ ಇದು ಸೆಕೆಂಡ್ ಡೇ ವ್ಲಾಗ್. ಇದು ಫಸ್ಟ್ ಡೇ ಸ್ಕೂಲಿಗೆ ಕಳಿಸಿದ್ದಾಯಿತು, ಅದು ಟ್ಯೂಸ್ಡೇ. ನೆಕ್ಸ್ಟ್ ಈಗ ವೆಡ್ನೆಸ್ಡೇ ನಾನು ಇದನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ನನಗೆ ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ ನಾನು. ಸೊ ಎಸ್, ಯೋಗ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಮೆಡಿಟೇಷನ್ ಮಾಡಿಕೊಂಡು ಮಕ್ಕಳಿಗೂ ಕೂಡ ಮೆಡಿಟೇಷನ್ ಮಾಡಿಸಿ ಸ್ವಲ್ಪ ಮೈಂಡ್ ಪೀಸ್ಫುಲ್ ಆಗಿರಲಿ ಅಂತಂದೇಳಿ ಸೊ ಮೆಡಿಟೇಷನ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಸ್ವಲ್ಪ ಸ್ಟ್ರೆಚ್ ಅಪ್ ಮಾಡಿ ಸೊ ಬ್ಯಾಕ್ ಟು ವರ್ಕ್ ಅಂತಂದೇಳಿ ತಿಂಡಿಗೆ ಬಂದೆ ನಾನು. ತಿಂಡಿ ಮಾಡೋಕ್ಕೆ ದೋಸೆ ಬ್ಯಾಟರ್ ಇತ್ತಲ್ಲ ನೆನ್ನೆನೆ, ಅದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಚಿರೋಟಿ ರವೆ ಮತ್ತು ಮೊಸರನ್ನ ಹಾಕಿ ಈರುಳ್ಳಿನ ಹಂಗೆ ಕಟ್ ಮಾಡಿ ಹಾಕಿದರೆ ನಮ್ಮ ಮಯು ತಿಂತಾನೆ, ಅಮ್ಮು ತಿನ್ನಲ್ಲ. ಸೊ ಅದಕ್ಕೆ ಅದನ್ನು ಸ್ವಲ್ಪ ರುಬ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಆಗಿದ್ಮೇಲೆ ಪಡ್ಡನ್ನು ಹಾಕ್ತಾಯಿದ್ದೀನಿ. ತುಂಬಾ ಟೇಸ್ಟ್ಫುಲ್ಲಾಗಿತ್ತು ಫ್ರೆಂಡ್ಸ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಿರೋಟಿ ರವೆ ಹಾಕಿದರೆ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಲಂಚ್ ಬಾಕ್ಸಿಗೆ ಹೇಳಿ ಮಾಡಿಸಿದಂತಲೇ ಹೇಳ್ಬೋದು. ಸೊ ಈ ಥರ ಪಡ್ಡು ನೋಡ್ರಿ ಏನು ಸಕ್ಕತ್ತಾಗಿ ಬಂದಿದೆ. ಆ್ಯಕ್ಚುಲಿ ನಮ್ಮ ಮನೇಲಿ ತುಂಬ ದಿನ ಆಗಿತ್ತು ಪಡ್ಡಿನ ಹಂಚಿದ್ದಿಲ್ಲ. ಸೊ ರೀಸೆಂಟಾಗಿ ಒನ್ ಮಂತ್ ಬ್ಯಾಕ್ ನಾನು ಆನ್ಲೈನ್ ಆರ್ಡರ್ ಮಾಡಿ ತರಿಸಿದ್ದು. ಸೊ ಪಡ್ಡೆಲ್ಲ ಮುಗಿಸಿ ನಾನು ಮೈಯುಗೆ ಇಷ್ಟು ಪಡ್ಡನ್ನು ಕೊಟ್ಟೆ. ಇದರಲ್ಲಿ ಸ್ವಲ್ಪ ಅರ್ಧ ಬಿಟ್ಟ, ಸ್ವಲ್ಪ ಅವನಿಗೆ ಎಷ್ಟು ಬೇಕೋ ಅಷ್ಟು ತಿನ್ನಲಿ ಅಂತಂದೇಳಿ. ಅವನಿಗೆ ಸ್ಕೂಲಿಗೆ ಇವತ್ತು ವೆಡ್ನೆಸ್ಡೇ ಎಲ್ಲ ಕಲರ್ ಡ್ರೆಸ್ಸು. ಅವನಿಗೆ ಗೋವಿಂದ ಹಚ್ಕೊಳ್ಳೋದಂದರೆ ತುಂಬಾ ಇಷ್ಟ. ಅವ್ರ ಅಜ್ಜಿ ಹಚ್ಚಿ ರೂಢಿ ಮಾಡಿಬಿಟ್ಟಿದ್ದಾರೆ ಚಿಕ್ಕವರಿದ್ದಾಗಿಂದನೂ. ಸೊ ಅವನಿಗೆ ಗೋವಿಂದ ಹಚ್ಚಿ ಅವನಿಗೆ ತಿಂಡಿ ತಿನ್ನಿಸಿ ರೆಡಿ ಮಾಡಿ ಆಯಿತು. ಅವನಿಗೆ ಸ್ಕೂಲಿಗೆ ಕಳ್ಸೋದೇ ಒಂದೇ ಬಾಕಿ ಇತ್ತು, ನಂದು ಸ್ನಾನ ಮಾಡೋದು ಒಂದೇ ಬಾಕಿ ಇತ್ತು. ಅದು ಅವನಿಗೆ ತಿಂಡಿ ಕೊಟ್ಟ ಆಗಿದ್ಮೇಲೆ ನಾನು ಅಮ್ಮನ ಸ್ನಾನ ಮಾಡಿಸಿ ಅವಳನ್ನು ರೆಡಿ ಮಾಡಿಸಿದ್ದೆ. ಸೊ ಅವನಿಗೆ ಸ್ಕೂಲಿಗೆ ಕಳ್ಸಾದ್ಮೇಲೆ ನಾನು ಡೋರ್ ಲಾಕ್ ಮಾಡ್ಕೊಂಡು ಸ್ನಾನ ಮಾಡೋಣ, ಫಸ್ಟ್ ಅವನಿಗೆ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಅಮ್ಮಗೂ ಕೂಡ ಪಡ್ಡನ್ನ ಹಾಕ್ಕೊಟ್ಟಿದ್ದೆ ನಾನು. ಅವಳು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟಿದ್ದಾಗಲೇ ಪಡ್ಡು ಹಾಕ್ಕೊಟ್ಟಿದ್ದೆ. ಇನ್ನೇನು ಅವಳಿಗೆ ಸ್ಕೂಲಿಗೆ ಕಳಿಸಿ ತಿನ್ನೋದು ಒಂದೇ ಬಾಕಿ ಇತ್ತು. ಫ್ರೆಂಡ್ಸ್, ಇದು 2 ದಿನದ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.